ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ಶಾಸಕ ರಾಜು ಕಾಗೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು, ನನಗೂ ಸಚಿವ ಸ್ಥಾನ ಕೊಡಿ ಎಂದು ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯರ ಎದುರು ನನ್ನ ಬೇಡಿಕೆ ಮಂಡಿಸುತ್ತೇನೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು. ಅವರು ಕಾಗವಾಡ ಮತಕ್ಷೇತ್ರದ ಕಲ್ಲೋತಿ, ತಾಮಶಿ, ನಾಗನೂರ್, ಪಾಂಡೇಗಾಂವ್, ಶಿರೂರ್, ಸಿದ್ದೇವಾಡಿ, ಮೋಳೆ, ಕಾತ್ರಾಳ ಮತ್ತು ಬಣಜವಾಡ್ ಗ್ರಾಮಗಳಲ್ಲಿ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ಕಾಗವಾಡ ಕ್ಷೇತ್ರದಲ್ಲಿ 5 ಬಾರಿ ಶಾಸಕನಾಗಿ ಆಯ್ಕೆಯಾದ ನನಗೂ ಸಚಿವ ಸ್ಥಾನ ಬೇಕು ಎಂದು ಈಗಾಗಲೇ ಪಕ್ಷದ ವೇದಿಕೆಯಲ್ಲಿ ಹೇಳಿಕೊಂಡಿದ್ದೇನೆ. ನನ್ನಂತೆಯೇ ಅಥಣಿ ಮತಕ್ಷೇತ್ರದ ಶಾಸಕರಾಗಿರುವ ಲಕ್ಷ್ಮಣ ಸವದಿಯವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು, ಒಂದು ವೇಳೆ ಸವದಿಯವರಿಗೆ ಸಚಿವ ಸ್ಥಾನ ಕೊಡುವುದಾದಲ್ಲಿ ಅವರಿಗೆ ನಾನು ಬೆಂಬಲಿಸುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ ಅಧಿಕಾರಿ ವೀರಣ್ಣ ವಾಲಿ, ಗುಳಪ್ ಜತ್ತಿ, ರಾವಸಾಬ್ ಐಹೊಳೆ, ಮಲ್ಲಿಕಾರ್ಜುನ್ ದಳವಾಯಿ, ಅಣ್ಣಾಸಾಹೇಬ್ ಮೀಸಾಳ್, ರವಿಕಾಂತ್ ಪಾಟೀಲ್, ರಾಮು ತೇಲಿ, ಬಸವರಾಜ್ ಅಸ್ಕಿ, ಅಪ್ಪು ಹಿಪ್ಪರಗಿ, ಚಿದಾನಂದ್ ಹಣಮಾಪುರ್, ಅನಿಲ್ ಭೋಸಲೆ, ಸಚಿನ್ ಪೂಜಾರಿ, ಗಣಪತಿ ಮರಗಾಳೆ, ಸುನೀಲ್ ಪಾಟೀಲ್, ವೀರದೇವ್ ಬೀಳಗಿ, ಸಂಜೀವ್ ಮುದವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೇಕು ಅನ್ನೋ ವಿನಂತಿಯನ್ನು ಸಾಕಷ್ಟು ಸಲ ಈಗ ಬೊಮ್ಮಾಯಿ ಇದ್ದಾಗಿಂದು, ಯಡಿಯೂರಪ್ಪ ಇದ್ದಾಗಿಂದು ಸಾಕಷ್ಟು ಸಲ ಅದಕ್ಕೆ ಕೇಳಿದ್ದೀವಿ. ಇವರು ಹೋಗಿ ವಿನಂತಿ ಮಾಡ್ಕೋತೀವಿ. ಅದ್ರ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತೀವಿ. ಸರ್, ಅದರಲ್ಲೇ 2 ಬಣಗಳಾಗಿವೆ ಅನ್ನೋ ಮಾತುಗಳಿದೆ. ಎಲ್ಲ ಕಡೆ ಕ್ರೆಡಿಟ್ ವಾರ್ ನಡ್ತಾ ಇದೆ ಅಂತ ಏನು ಸಂಬಂಧ ಇಲ್ಲ. ಎಲ್ಲರೂ ಒಕ್ಕಟ್ಟಿದ್ದೀವಿ, ಒಕ್ಕಟ್ಟು ಮಾಡ್ತೀವಿ. ಅದೇನೇನೋ ತಪ್ಪು ಗ್ರಾಹಕ ಆಗಿದಾವು. ಎಲ್ಲರೂ ಒಕ್ಕಟ್ಟಾಗಿ ಇದೀವಿ, ಒಕ್ಕಟ್ಟಾಗಿರ್ತೀವಿ, ಒಕ್ಕಟ್ಟಾಗಿ ಕೇಳ್ತೀವಿ. ನನಗೆ ಮಾಹಿತಿ ಇಲ್ಲ. ನಾನು ಆಕಾಂಕ್ಷಿ ಇದ್ದೀನಿ. ನನಗೂ ಕೊಟ್ಟರು ಯಾವ ಖಾತೆ ಕೊಟ್ಟರು ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನೋಂಥ ಶಕ್ತಿ ನನ್ನಲ್ಲಿದೆ. ಅದಕ್ಕೆ ನನಗೂ ಕೊಟ್ಟರು ನಿಭಾಯಿಸ್ತೀನಿ. ನೆರೆ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ಕೂಗು ಕೇಳಿ ಬರ್ತಾ ಇದೆ. ಏನು ತಪ್ಪೇನಿದೆ? ಕೊಡಬೇಕಿಲ್ಲ. ಅವರು ಸೀನಿಯರ್ ಇದ್ದಾರೆ, ಮಾಜಿ ಉಪಮುಖ್ಯಮಂತ್ರಿಗಳಿದ್ದಾರೆ. ಅವ್ರಿಗೂ ಕೊಟ್ಟರು ನಾನು ಸಂತೋಷಿದ್ದೀನಿ. ಸರ್, ಈ ಹಿಂದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಮಾಡಿದರು. ಅದೇ ಮಾದರಿಯಲ್ಲಿ ಡಿಸೆಂಬರ್ 5ರಂದು ಹಾಸನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಸರ್, ಕೆಲವೊಂದಿಷ್ಟು ಸಿದ್ದರಾಮಯ್ಯ ವಿರೋಧಿ ಬಣಗಳು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಅನ್ನೋ ಮಾತುಗಳಿವೆ ಡಿಕೆಶಿ ಬಣಗಳಿಂದ. ಏನು ಹೇಳ್ತಾರೆ ಸರ್? ನನಗೇನು ಮಾಹಿತಿ ಇಲ್ಲ, ಅದನ್ನು ನನಗೆ ಗೊತ್ತಿಲ್ಲ.